ಹಾಯ್ ಫ್ರೆಂಡ್ಸ್, ಶೋನಾ ಕನ್ನಡ ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಮನೆಯಲ್ಲಿ ಬೆಳೆದಿರುವಂಥ ಕೆಲವೊಂದು ಹರ್ಬಲ್ ಸಸ್ಯಗಳನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಮ್ಮ ಮನೇಲಿ ಹರ್ಬಲ್ ಗಾರ್ಡನ್ ಏನು ಅಂತ ಮಾಡ್ಕೊಂಡಿಲ್ಲ, ಸ್ವಲ್ಪ ಚಿಕ್ಕದಾಗಿರುವಂಥ ಕೆಲವೊಂದು ಹರ್ಬಲ್ ಗಿಡಗಳನ್ನು ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಮೊದಲಿಗೆ ತೋರಿಸ್ತಾ ಇದ್ದೀನಲ್ಲ, ಇದಂತೂ ನಿಮ್ಗೆ ಆಲ್ರೆಡಿ ಪರಿಚಯ ಇದ್ದೇ ಇರುತ್ತೆ. ಆಲೋವೆರಾ ಗಿಡ ಅಂತೂ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾವು ಅಲೋವೆರಾ ಗಿಡವನ್ನು ನಾವು ನೆನೆಸಿಟ್ಕೊಂಡು ಅದನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಡಯಾಬಿಟಿಕ್ ಕೂಡ ಕಂಟ್ರೋಲ್ ಆಗುತ್ತೆ. ನಮ್ಮ ಬಾಡಿಯಲ್ಲಿರುವಂಥ ಶುಗರ್ ಲೆವೆಲ್ ತುಂಬಾ ಕಂಟ್ರೋಲಿಗೆ ಬರುತ್ತೆ. ಮತ್ತು ಈ ಅಲೋವೆರಾದಿಂದ ಕೆಲವೊಂದು ಬಜ್ಜಿಗಳನ್ನು ಮಾಡಿ ತಿಂತಾರೆ. ಸ್ವಲ್ಪ ಬಜ್ಜಿ ಮಾಡಿ ತಿನ್ನಲಿಕ್ಕೆ ನಮಗೆ ಕಹಿ ಅಂಶ ಇರುತ್ತೆ. ಹಾಗಿದ್ದವರು ಅದನ್ನು ಜ್ಯೂಸ್ ಮಾಡಿ ಕುಡಿತಾರೆ. ಹಾಗೆ ಸ್ಕಿನ್ ಮತ್ತು ಹೇರಿಗಂತೂ ತುಂಬಾ ಉಪಯೋಗ ಇದೆ ಈ ಅಲೋವೆರಾದಿಂದ. ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ನಮ್ಮ ಮನೇಲಿ ಒಂದು 2 ಗಿಡ ಇತ್ತು, ಅದರಲ್ಲಿ ಮತ್ತೆ ಚಿಕ್ಕ ಸಸಿ ಕೂಡ ಹುಟ್ಕೊಂಡಿದೆ. ಈಗ ಅದರದ್ದು ಪುಟ್ಟ ಮರಿ ಹಾಕಿದೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ನಾನು ಆಲ್ರೆಡಿ ಇದನ್ನು ಕೂಡ ಯೂಸ್ ಮಾಡಿಬಿಟ್ಟಿದ್ದೀನಿ, ಸ್ವಲ್ಪ ಕಟ್ ಮಾಡಿ. ಆದರೂ ತುಂಬ ಇದೆ, ಬೆಳ್ಕೊಂಡಿದೆ. ದಪ್ಪ ಅದು ಕಾಂಡ ಇರುತ್ತಲ್ಲ, ಅದರಲ್ಲಿ ತುಂಬಾ ಜೆಲ್ ಇರುತ್ತೆ. ನೋಡಿ ಈ ಥರ ಇದೆ. ಈ ಅಲೋವೆರಾವನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ ಕೂಡ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ನಾವು ಸ್ಕಿನ್ಗೆ ಸ್ವಲ್ಪ ಅಲರ್ಜಿ ಇರಿಟೇಷನ್ ಆಗುತ್ತೆ. ಇದು ನೆಕ್ಸ್ಟ್ ನೋಡಿ, ಒಂದೆಲಗ ಸೊಪ್ಪು, ಇದಕ್ಕೆ ಬ್ರಾಹ್ಮಿ ಎಲೆ ಅಂತ ಕೂಡ ಹೇಳ್ತಾರೆ. ಇದನ್ನು ನಾನು ಆಲ್ರೆಡಿ ಕಟ್ ಮಾಡಿದ್ದೀನಿ. ಇದರಲ್ಲಿ ರೆಸಿಪಿ ಕೂಡ ಮಾಡ್ಬೋದು. ನಾವು ಗೊಜ್ಜು, ತಂಬಳಿ ಎಲ್ಲ ಮಾಡಿ ತಿನ್ಬೋದು. ಮತ್ತು ಇದನ್ನು ಮಕ್ಕಳಿಗೆ ಕೊಡೋದ್ರಿಂದಂತೂ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ತುಂಬಾ ವೃದ್ಧಿ ಆಗುತ್ತೆ. ಮತ್ತು ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇದರ ಒಂದೆಲಗ ಸೊಪ್ಪಿಂದು ಹೇಳಿದೆಲ್ಲ ಚಟ್ನಿ, ತಂಬುಳಿ ಎಲ್ಲ ಮಾಡ್ತಾರೆ ಅಂತ. ನೋಡಿ, ಇದನ್ನು ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಹಮ್ಮಿಕೊಂಡಿದೆ, ಫ್ರೆಶ್ ಆಗಿದೆ. ಈ ಥರ ನಾವು ಜಾಸ್ತಿ ಇವಕ್ಕೆಲ್ಲ ಗೊಬ್ಬರ, ನೀರು ಏನು ಹಾಕಬೇಕಂತ ಇಲ್ಲ. ಅವು ಅಲ್ಲಿ ಹಾಕಿಬಿಟ್ರೆ ಅವು ಚೆನ್ನಾಗಿ ಅಲ್ಲೇ ಸ್ಪ್ರೆಡ್ ಆಗಿ ಚೆನ್ನಾಗಿ ಹಮ್ಮಿಕೊಳ್ತವೆ. ನೋಡಿ ಎಷ್ಟು ಬೇಕು ಬಿಡುತ್ತೆ ಅಷ್ಟಿರುತ್ತೆ. ನಾನು ಆಲ್ರೆಡಿ ಯೂಸ್ ಮಾಡಿದ್ದು ಕೂಡ ಜಾಸ್ತಿ ಸೊಪ್ಪೇನಿಲ್ಲ. ಹಾಗೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಎಲೆ ಡೈಲಿ ತಿನ್ನೋದ್ರಿಂದ ಡಯಾಬಿಟಿಕ್ ಕೂಡ ಕಂಟ್ರೋಲ್ ಆಗುತ್ತೆ. BP, ಡಯಾಬಿಟಿಕ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಡೈಲಿ ಒಂದೆಲೆ ತಿಂತಾ ಇರಬೇಕು. ನಮಗೆ ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಒಂದೆಲೆ ಡೈಲಿ ತಿನ್ನಿಸ್ಬಿಟ್ರೆ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್ ಜಾಸ್ತಿನೇ ಆಗುತ್ತೆ. ಮಕ್ಕಳಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ನೆಕ್ಸ್ಟ್ ಬಂದು ಇದು ನೋಡಿ, ಇದು ಗಿಡ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು ಏನು ಗಿಡ ಅಂತ. ಆದರೆ ನನಗೆ ಅಷ್ಟು ಗಿಡ ನೋಡಿದ್ರೆ ಗೊತ್ತಾಗೋದಿಲ್ಲ. ಇದು ಶಂಖಪುಷ್ಪ ಗಿಡ, ನೀಲಿ ಕಲರ್ ಶಂಖಪುಷ್ಪ ಇರುತ್ತಲ್ಲ ಆ ಗಿಡ. ಇದಿನ್ನು ಹೂವು ಬಿಟ್ಟಿಲ್ಲ ನೋಡಿ. ಈ ಶಂಖಪುಷ್ಪ ಗಿಡದಿಂದಲೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಆಯುರ್ವೇದಿಕದಲ್ಲಿ ಶಂಖಪುಷ್ಪವನ್ನು ತುಂಬಾ ಯೂಸ್ ಮಾಡ್ತಾರೆ. ಈ ಶಂಖಪುಷ್ಪ ಹೂವನ್ನು ಮತ್ತು ಎಲೆಯನ್ನು ಯೂಸ್ ಮಾಡಿ ಟೀ ಮಾಡಿ ಕುಡಿಯೋದ್ರಿಂದ BP ಮತ್ತು ಥೈರಾಯ್ಡ್ ಕೂಡ ಕಂಟ್ರೋಲಿಗೆ ಬರುತ್ತೆ. ನೋಡಿ, ನಾನಿಲ್ಲಿ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ, ಇನ್ನು ಹೂ ಬಿಟ್ಟಿಲ್ಲ. ಅದು ಹೂ ಮತ್ತು ಅದರಲ್ಲಿ 2 ಬೀಜ ಕೂಡ ಬಿಡುತ್ತೆ. ಅದು ಬಿಟ್ಟವಾಗ ನಾನು ನಿಮಗೆ ತೋರಿಸ್ತೀನಿ. ಈ ಗಿಡ ನೋಡಿ, ನೆಕ್ಸ್ಟ್ ಬಂದು ಇದಂತೂ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದು ದೊಡ್ಡ ಪತ್ರೆ ಎಲೆ ಮತ್ತು ಸಾಂಬಾರು ಸೊಪ್ಪು, ಅಜ್ವಾನ ಎಲೆ ಅಂತ ಹೇಳಿ ಕರೀತಾರೆ. ನಮ್ಮ ಮಲೆನಾಡು ಸೈಡ್ ಅಂತೂ ಈ ಎಲೆ ತುಂಬಾ ಯೂಸ್ ಮಾಡ್ತಾರೆ. ಮಕ್ಕಳಿರೋ ಮನೆಯಲ್ಲಿ ಈ ಎಲೆಯನ್ನೇ ಪ್ರತಿಯೊಂದು ಮನೆಯಲ್ಲೂ ಹಾಕ್ಕೊಂಡಿರ್ತಾರೆ. ಮಕ್ಕಳಿಗೆ ಶೀತ, ಕೆಮ್ಮು, ನೆಗಡಿ, ಕಫ ಏನೇ ಇದ್ದರೂ ಇದನ್ನು ಯೂಸ್ ಮಾಡಿಬಿಟ್ರೆ ಮಕ್ಕಳಿಗೆ. ನಾನು ಆಲ್ರೆಡಿ ನಿನ್ನೆ ಆಗಲೇ ಇದನ್ನು ಹೋಮ್ ರೆಮಿಡಿ ರೆಸಿಪಿನ ಹಾಕಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಈ ಥರ ಬಿಟ್ಟಿರ್ತೀವಿ. ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ಸಾಂಬಾರು ಸೊಪ್ಪಿಂದು, ದೊಡ್ಡಪತ್ರೆ ಎಲೆದು ಚಟ್ನಿ, ಗೊಜ್ಜು, ತಂಬಳಿ ಇದನ್ನು ಕೂಡ ಮಾಡಿ ತಿಂತಾರೆ. ಹಾಗೆ ಇದ್ರದ್ದು ಕೂಡ ಬಜ್ಜಿ ಮಾಡಿ ತಿಂತಾರೆ. ಬಜ್ಜಿ ತಿನ್ಲಿಕ್ಕೆ ಸ್ವಲ್ಪ ಘಾಟ್ ಅನಿಸುತ್ತೆ. ಹಾಗಾಗಿ ಇದ್ರದ್ದು ಚಟ್ನಿ, ತಂಬಳಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಬೆಳ್ಕೊಂಡಿದೆ. ನಮ್ಮ ಮನೇಲಂತೂ ತುಂಬಾ ಇದೆ. ನಾನು ಇದನ್ನು ಕೂಡ ಹೋಮ್ ರೆಮಿಡಿಗೆ ಯೂಸ್ ಮಾಡ್ತೀನಿ. ತುಂಬ ಮಕ್ಕಳಿಗಂತೂ ಮತ್ತು ಅಸ್ತಮ ಇರೋರು ಈ ಎಲೆಯನ್ನು ಡೈಲಿ ಒಂದು ಎಲೆ ತಿಂತ ಬಂದುಬಿಟ್ರೆ ಕಡಿಮೆ ಆಗಿಬಿಡುತ್ತೆ, ಕಫ ಎಲ್ಲ ಕಟ್ಕೊಂಡಿರೋದು. ನೆಕ್ಸ್ಟ್ ಈ ಎಲೆ ನೋಡಿ, ಈ ಎಲೆ ಏನು ಹೆಸರಿಂದ ಕರೀತಾರೆ ಗೊತ್ತಿಲ್ಲ. ನಾವು ಇದಕ್ಕೆ ಪಟ್ಪಟ್ಲೆ ಗಿಡ ಅಂತ ಹೇಳಿ ಕರಿತೀವಿ. ಸ್ವಲ್ಪ ದಪ್ಪ ಎಲೆ ಇರುತ್ತೆ. ನಾವೆಲ್ಲ ಚಿಕ್ಕವರಿರುವಾಗ ಈ ಎಲೆನ ಬುಕ್ಕಲ್ಲಿ ಹಾಕಿ ಇಟ್ಕೊಳ್ತಿದ್ವಿ. ಈ ಎಲೆ ಒಂದು ಇಟ್ಕೊಂಡ್ರೆ ಬುಕ್ಕಲ್ಲಿ ಮರಿ ಹಾಕುತ್ತೆ ಅಂತ ನಮಗೊಂದು ಕಾನ್ಸೆಪ್ಟ್ ಅವಾಗ ಇಟ್ಕೊಳ್ತಿದ್ವಿ. ಯಾಕಂದರೆ ಈ ಎಲೆಯಲ್ಲಿ ಸೈಡಿಗೆ ಮತ್ತೆ ಒಂದು ಸಸ್ಯ ಹುಟ್ಕೊಳ್ಳುತ್ತೆ, ಬೇರು ಬಂದು ಸಸ್ಯ ಹುಟ್ಕೊಳ್ಳುತ್ತೆ. ಆ ಥರ ಈ ಎಲೆ ಕೆಳಗಡೆ ಬಿದ್ದರೆ ಆ ಎಲೆಯಲ್ಲಿ ಮತ್ತೊಂದು ಸಸ್ಯ ಹುಟ್ಕೊಳ್ಳುತ್ತೆ. ಈ ಎಲೆಯನ್ನು ನಾವು ಕಿಡ್ನಿ ಸ್ಟೋನ್ ಮತ್ತು ಪಿತ್ತಕೋಶದಲ್ಲಿ ಸ್ಟೋನ್ ಆಗುತ್ತಲ್ಲ, ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಈ ಎಲೆಯನ್ನು ಆಯುರ್ವೇದಿಕದಲ್ಲಿ ಯೂಸ್ ಮಾಡ್ತಾರೆ. ಇದ್ರದ್ದು ಹೋಮ್ ರೆಮಿಡಿ ನಾನು ನಿಮ್ಗೆ ನೆಕ್ಸ್ಟ್ ಮಾಡಿ ತೋರಿಸ್ತೀನಿ. ಇದನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು ನಾವು. ಹುಳಿ ತಿನ್ನು
ತಿನ್ನುವಾಗ ಸ್ವಲ್ಪ ಹುಳಿ ಹುಳಿ ಅನಿಸುತ್ತೆ. ಇದು ಹೀಟ್ ತುಂಬ ಇರುತ್ತೆ, ಅದಕ್ಕೆ ನಮಗೆ ಸ್ಟೋನ್ಗೆ ಯೂಸ್ ಮಾಡ್ತೀವಿ. ತುಂಬ ಚಿಕ್ಕ ಚಿಕ್ಕ ಸ್ಟೋನ್ ಆದರೆ ಅದರಿಂದ ನಮ್ಗೆ ಯೂಸ್ ಆಗುತ್ತೆ. ನೋಡಿ ಈ ಥರ ಇರುತ್ತೆ ಎಲೆ, ದಪ್ಪ ದಪ್ಪ ಎಲೆ. ಹೀಗೆ ಕಟ್ ಮಾಡಿದವಾಗೆಲ್ಲ ಪಟ್ ಪಟ್ ಅಂತ ಸೌಂಡ್ ಬರುತ್ತೆ. ಅದಕ್ಕೆ ನಾವು ಪಟ್ಪಟ್ಲೆ ಗಿಡ ಅಂತ ಹೇಳಿ ಕರಿತೀವಿ. ನಿಮ್ಮ ಸೈಡ್ ಈ ಎಲೆಗೆ ಗಿಡಕ್ಕೆ ಏನಂತ ಹೆಸರಿಂದ ಕರಿತೀರಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಇರುತ್ತೆ, ಪಟ್ಪಟ್ಲೆ ಅಂತ ಗಿಡ ಅಂತ ಹೇಳಿ ಕರಿತೀವಿ ನಾವು ಇದನ್ನು. ಇದಂತೂ ಆಯುರ್ವೇದಿಕದಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಈ ಎಲೆಯನ್ನು. ನಾ ಹೇಳಿದೆ ಅಲ್ವಾ, ಕಿಡ್ನಿ ಸ್ಟೋನು, ಗಾಲ್ ಬ್ಲಾಡರ್ ಸ್ಟೋನು ಅದೆಲ್ಲ ಕರಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಗಿಡ. ನೆಕ್ಸ್ಟ್ ಬಂದು ನಾನು ವೀಳ್ಯದೆಲೆ ತೋರಿಸ್ತಾ ಇದ್ದೀನಿ ನೋಡಿ. ವೀಳ್ಯದೆಲೆ ಅಂತೂ ಪ್ರತಿಯೊಂದು ಮನೆಯಲ್ಲಿ ಇದ್ದೇ ಇರುತ್ತೆ. ಆದರೆ ನಮ್ಮ ಮನೆಯಲ್ಲಿ ನೋಡಿ ಎಷ್ಟು ಬೆಳೆದಿದೆ, ಅಷ್ಟು ಫುಲ್ಲು ಮರಕ್ಕೆ, ಅಡಿಕೆ ಮರಕ್ಕೆ ಬೆಳ್ಕೊಂಡಿದೆ. ಈ ಥರ ಫ್ರೆಶ್ ಆಗಿದೆ ನೋಡಿ. ನಾವು ಈಗ ಎಲೆ ಅಡಿಕೆ ಹಾಕಬೇಕಂದ್ರೆ ಇಲ್ಲಿಂದ ತಗೊಂಡೋಗಿ ವಾಶ್ ಮಾಡಿಕೊಂಡು ಡೈರೆಕ್ಟಾಗಿ ಹಾಕಿಬಿಟ್ರೆ ಫ್ರೆಶ್ ಆಗಿರುತ್ತೆ. ಮನೆಯಲ್ಲೆಲ್ಲ ತಂದು ಇಟ್ಕೊಂಡ್ರೆ, ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅಷ್ಟೊಂದು ಫ್ರೆಶ್ ಆಗಿರೋದಿಲ್ಲಲ್ಲ. ಅದಕ್ಕೆ ನಾವು ಸ್ವಲ್ಪ ಫ್ರೆಶ್ ಆಗಿ ಇಲ್ಲಿ ಹಾಕ್ಕೊಂಡಿದ್ವಿ. ತುಂಬಾ ಬೆಳ್ಕೊಂಡಿದೆ ನೋಡಿ, ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಈ ವೀಳ್ಯದೆಲೆ ಕೂಡ ಆಯುರ್ವೇದಿಕದಲ್ಲಿ ತುಂಬಾ ಯೂಸ್ ಇದೆ. ಶೀತ, ಕೆಮ್ಮು, ನೆಗಡಿಯನ್ನು ಕಡಿಮೆ ಮಾಡಲಿಕ್ಕೆ ವೀಳ್ಯದೆಲೆಯನ್ನು ಇದು ಮಾಡ್ತಾರೆ. ಇದ್ರದ್ದು ಹೋಮ್ ರೆಮಿಡಿ ಕೂಡ ನಾನು ಒಂದು ಮಾಡಿ ಹಾಕಿದ್ದೀನಿ, ಶೀತ ಕೆಮ್ಮಿಗೆ ಯೂಸ್ ಮಾಡ್ಬೋದು ಅಂತ. ಶೀತ ಕೆಮ್ಮಿಗೆ ಅಷ್ಟೇ ಅಲ್ಲ, ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅದು ಮಾಡಿ ತೋರಿಸ್ತೀನಿ ನಾನು ನಿಮಗೆ ಯಾವಾಗಾದರೂ. ಮತ್ತೆ ನೋಡಿ ಎಷ್ಟು ಬೆಳ್ಕೊಂಡಿದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಒಂದೇ ಒಂದು ಗಿಡ ತಂದು ಹಾಕಿದ್ದು ಎಷ್ಟು ಬೆಳ್ಕೊಂಡಿದೆ, ಮೇಲ್ ತನಕ ಹಮ್ಮಿಕೊಂಡಿದೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಾ ಶಂಖಪುಷ್ಪ ಗಿಡ ತೋರಿಸಿದೆ ಅಲ್ವಾ, ನಾನು ಅದು ಇಲ್ಲ ಅಂದ್ಕೊಂಡೆ. ನಮ್ಮನೆ ಬೇಲಲ್ಲಿ ಹೂ ಬಿಟ್ಟಿದೆ ನೋಡಿ, ನಾನು ನೋಡೇ ಇಲ್ಲ ಫ್ರೆಂಡ್ಸ್ ಎಷ್ಟು ದಿನ ಆದರೂ. ತುಂಬ ಚೆನ್ನಾಗಿ ಬಿಟ್ಟಿದೆ ಹೂವು. ಅದು ಹೇಳಿದ್ನಲ್ಲ, ಈ ಹೂವು ಮತ್ತು ಎಲೆಯನ್ನು ನಾವು ಟೀ ಮಾಡಿ ಕುಡಿಯೋದ್ರಿಂದ BP ಮತ್ತು ಥೈರಾಯ್ಡನ್ನು ಕಂಟ್ರೋಲ್ ಮಾಡ್ಕೋಬೋದು ಅಂತ. ಹೂವು ಮತ್ತು ತುಂಬ ಕ್ಯೂಟಾಗಿದೆ, ಅಷ್ಟೇ ಕಲರ್ಫುಲ್ ಆಗಿದೆ. ಇದನ್ನು ಟೀ ಮಾಡಿ ಕುಡಿದ್ರೆ ಟೀ ಕೂಡ ಬ್ಲೂ ಕಲರಲ್ಲಿ ಬರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ ಶಂಖಪುಷ್ಪ. ಇದರಲ್ಲಿ ಬೀಜ ಕೂಡ ಇರುತ್ತೆ, ಇನ್ನು ಬೀಜ ಬಂದಿಲ್ಲ. ಇದು ಬೀಜ ಬಂದವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಬೇಲಲ್ಲೇ ಇದೆ, ನಾನು ನೋಡಲೇ ಇಲ್ಲಾಗಿತ್ತು. ನಾನು ಅಲ್ಲಿ ಒಂದು ಸಸ್ಯ ಒಂದು ಹಾಕ್ಕೊಂಡಿದ್ದೆ ಅದು. ನೆಕ್ಸ್ಟ್ ಬಂದು ಇದು ದಾಸವಾಳ ಗಿಡ. ದಾಸವಾಳ ಗಿಡ ಅಂತೂ ಎಲ್ಲರಿಗೂ ಗೊತ್ತೇ ಇದೆ, ಇದು ಕೆಂಪು ದಾಸವಾಳ ಗಿಡ. ಈ ದಾಸವಾಳ ಗಿಡದಿಂದ ನಾನು ಹೇರ್ ಆಯಿಲ್ ಮಾಡೋದನ್ನು ತೋರಿಸಿದ್ದೀನಿ ನಿಮಗೆ. ದಾಸವಾಳ ಹೂವು ಮತ್ತು ಸೊಪ್ಪನ್ನು ಹಾಕಿ ಹೇರ್ ಆಯಿಲ್ ಮಾಡೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಈ ಹೂವು ಮತ್ತು ಎಲೆಯನ್ನು ಯೂಸ್ ಮಾಡೋದ್ರಿಂದ ಹೇರ್ಸು ತುಂಬಾ ಗ್ರೋತ್ ಆಗುತ್ತೆ ಮತ್ತು ಸಿಲ್ಕಿ ಮತ್ತು ಸಾಫ್ಟಾಗಿ ಬೆಳೆಯುತ್ತೆ. ನಾವು ಸ್ನಾನ ಮಾಡೋ ಮುಂಚೆ ಸೊಪ್ಪು ಇರುತ್ತಲ್ಲ, ಸೊಪ್ಪನ್ನು ಚೆನ್ನಾಗಿ ಹಿಂಡಿ ಅದರದ್ದು ಒಂದು ಜೆಲ್ ಥರ ಬರುತ್ತೆ, ಶಾಂಪೂ ಥರ. ಅದನ್ನು ಕೂದಲಿಗೆ ಅಪ್ಲೈ ಮಾಡಿಕೊಂಡು ಒಂದು 1/2 ಅವರ್ 1 ಅವರ್ ಬಿಟ್ಕೊಂಡು ನಾವು ತಲೆಗೆ ಸ್ನಾನ ಮಾಡೋದ್ರಿಂದ ಕೂದಲು ಕೂಡ ನಮ್ಮದು ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ, ಈ ಶಾಂಪೂ ಹಾಕಿದರೆ ಯಾವ ಥರ ಬರುತ್ತಲ್ಲ ಕೂದಲು, ಅದೇ ಥರ ಬರುತ್ತೆ ದಾಸವಾಳ ಎಲೆಯನ್ನು ಯೂಸ್ ಮಾಡೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಾರೆ. ಈ ದಾಸವಾಳ ಹೂವು ಕೂಡ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಆಯಿಲ್ಗೆಲ್ಲ ಹಾಕ್ಕೊಂಡ್ರೆ. ನೀವು ಆಯಿಲ್ ಮಾಡಲೇಬೇಕಂತಿಲ್ಲ, ಬೇರೆ ಕೊಬ್ಬರಿ ಎಣ್ಣೆ ಕೂಡ ದಾಸವಾಳ ಎಲೆ ಸೊಪ್ಪು ಹಾಕಿಟ್ಬಿಟ್ರೆ ಸಾಕಷ್ಟು ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಈ ಗಿಡ ಅಂತೂ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಕರಿಬೇವಿನ ಗಿಡ. ಕರಿಬೇವಿನ ಗಿಡ ಅಂತೂ ಪ್ರತಿಯೊಂದು ಮನೆಯಲ್ಲೂ ಇದ್ದೇ ಇರುತ್ತೆ. ಯಾಕಂದರೆ ಅಡುಗೆಗೆ ಬೇಕಲ್ವ, ಒಗ್ಗರಣೆ ಹಾಕ್ಲಿಕ್ಕಂತೂ ಕರಿಬೇವಿಲ್ಲ ಅಂದರೆ ಒಗ್ಗರಣೆನೇ ಆಗೋದಿಲ್ಲ. ನೋಡಿ ನಮ್ಮ ಮನೆಯಲ್ಲಿ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ದೀವಿ ಸ್ವಲ್ಪ ಸೊಪ್ಪನ್ನು. ಮೇಲ್ಗಡೆ ಅಷ್ಟೇ ಇದೆ, ಕೆಳಗಡೆ ಇರೋ ಸೊಪ್ಪೆಲ್ಲ ಖಾಲಿಯಾಗಿದೆ. ಈ ಕರಿಬೇವು ಕೂಡ ನಮಗೆ ಆಯುರ್ವೇದಿಕದಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಕರಿಬೇವನ್ನೇ ಎಣ್ಣೆ ಮಾಡಿಕೊಂಡು ಕೂದಲಿಗೆ ಹಚ್ಚೋದ್ರಿಂದ ಗ್ರೋತ್ ಆಗುತ್ತೆ, ಹೇರ್ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ನಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಇದು ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಇದಕ್ಕೇನಂತಾರೆ ಅಂದರೆ ಸೂಜಿ ಮೆಣಸಿನ ಗಿಡ ಅಂತ ಹೇಳಿ ಕರೀತಾರೆ. ಇದನ್ನು ಕೂಡ ನೀವು ಆಲ್ರೆಡಿ ನೋಡಿರ್ತಾರೆ, ಎಲ್ಲರ ಮನೇಲಿ ಇರುತ್ತೆ. ನಮ್ಮ ಮಲೆನಾಡು ಸೈಡ್ ಅಂತೂ ತುಂಬ ಮನೆಯಲ್ಲಿ ಹಾಕ್ಕೊಂಡಿರ್ತೀವಿ. ನಾವು ಅಡುಗೆಯಲ್ಲಿ ಹಸಿಮೆಣಸನ್ನು ಯೂಸ್ ಮಾಡೋದಕ್ಕಿಂತ ಜಾಸ್ತಿ ಈ ತಂಬುಳಿ, ರಸಮ್ ಎಲ್ಲ ಮಾಡುವಾಗ ಈ ಸೂಜಿ ಮೆಣಸನ್ನು ಬಳಸೋದು ಜಾಸ್ತಿ. ಮತ್ತು ಆಯುರ್ವೇದದಲ್ಲಿ ಕೂಡ ಸೂಜಿ ಮೆಣಸನ್ನು ತುಂಬಾ ಬಳಸ್ತಾರೆ. ಇದು ಚಿಕ್ಕ ಚಿಕ್ಕದಾಗಿ ಬೆಳೆಯುತ್ತೆ ನೋಡಿ, ಸೂಜಿ ಮೆಣಸು ಮತ್ತು ಸಣ್ಣ ಮೆಣಸು ಅಂತೇಳಿ ಕರೀತಾರೆ. ಅದು ಹಣ್ಣಾದರೆ ನೋಡಿ ಕೆಂಪು ಕಲರ್ ಇರುತ್ತೆ, ಚಿಕ್ಕದಾಗಿ ಕಾಯಿದ್ದಾಗ ಚಿಕ್ಕ ಚಿಕ್ಕದಾಗಿರುತ್ತೆ. ನಾವು ಹಸಿಮೆಣಸೆಲ್ಲ ತಿನ್ನೋದ್ರಿಂದ ಆ್ಯಸಿಡಿಟಿ, ರಿಗರ್ಜಿಟೇಷನ್ ಮತ್ತು ಅಲ್ಸರ್ಸ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈ ಸೂಜಿ ಮೆಣಸು ತಿನ್ನಲಿಕ್ಕೆ ಖಾರ ಇರುತ್ತೆ, ಬಟ್ ಅದರಿಂದ ಏನು ಸೈಡ್ ಇಫೆಕ್ಟ್ಸ್ ಆಗೋದಿಲ್ಲ. ನಮಗೆ ಹೊಟ್ಟೆಲಿ ಉರಿ ಆ ಥರ ಯಾವುದೇ ರೀತಿ ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ ಸೂಜಿ ಮೆಣಸು ತಿನ್ನೋದ್ರಿಂದ. ಸೂಜಿ ಮೆಣಸು ತುಂಬಾ ತಂಪು, ನಮಗೆ ಅದು ಯೂಸ್ ಮಾಡಿದರೆ ತುಂಬ ತಂಪು ನಮಗೆ, ಬಟ್ ಖಾರ ಇರುತ್ತೆ, ತಂಪಾಗುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಹಸಿಮೆಣಸು ತಿಂದರೆ ನಮಗೆ ಹೊಟ್ಟೆಯಲ್ಲಿ ಸಂಕಟ, ಉರಿ ಅದೆಲ್ಲ ಆಗುತ್ತಲ್ಲ, ಈ ಸೂಜಿ ಮೆಣಸಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನಮ್ಮ ಸೈಡು ಈ ಸೂಜಿ ಮೆಣಸನ್ನು ಜಾಸ್ತಿ ನಾವು ಯೂಸ್ ಮಾಡ್ತೀವಿ, ಹಸಿಮೆಣಸು ಯೂಸ್ ಮಾಡೋದು ತುಂಬಾ ಕಡಿಮೆ.
ತಂಬಳಿ ಗಿಂಬಳಿ ಎಲ್ಲ ಮಾಡುವಾಗ ಚಟ್ನಿ ಮಾಡುವಾಗ ಕೂಡ ಸೂಜಿ ಮೆಣಸನ್ನು ಬಳಸ್ತೀವಿ. ನೋಡಿ ಇಲ್ಲಿ ಮತ್ತೊಂದು ಸಸ್ಯ ಉಟ್ಕೊಂಡಿದೆ, ಇದರಲ್ಲಿ ಸ್ವಲ್ಪ ಕಾಯಿ ಇದೆ, ಅಷ್ಟೊಂದಿಲ್ಲ. ನೋಡಿ ಒಂದೊಂದು ಬಿಟ್ಕೊಂಡಿದೆ ಅಲ್ಲಿ. ಈಗ ಏನಾಗುತ್ತೆ ಅಂದರೆ ಇಲ್ಲಿ ಬಿಟ್ಟಿರುತ್ತಲ್ಲ, ಇದು ಹಣ್ಣಾದ ತಕ್ಷಣ ಕಾಗೆ ಎಲ್ಲ ಬಂದು ತಿಂದ್ಕೊಂಡು ಹೋಗಿಬಿಡುತ್ತೆ. ಇದು ನೋಡಿ ನೆಕ್ಸ್ಟ್ ನಾನು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಇದೆ. ಇದನ್ನು ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇರ್ತೀನಲ್ಲ ಅವಾಗವಾಗ ತೆಗೆದು, ಅದಕ್ಕೆ ಅಷ್ಟೊಂದು ಸೊಪ್ಪಿಲ್ಲ, ಸ್ವಲ್ಪ ಇದೆ. ನಾವು ಪುದೀನ ರೈಸು, ಟೊಮೆಟೊ ಬಾತು ಮತ್ತು ಪುದೀನ ಚಟ್ನಿ ಯಾವ್ದು ಮಾಡ್ಕೋಬೇಕಾದ್ರೂ ಪುದೀನ ಯೂಸ್ ಮಾಡ್ತೀನಿ. ಈ ಪುದೀನ ಟೀ ಮಾಡಿ ಕುಡಿಯೋದು ಆಯುರ್ವೇದಿಕದಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಪುದೀನ ಎಲೆ ಕೂಡ ಒಂದು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ನಮಗೆ BP ಕೂಡ ಕಂಟ್ರೋಲಿಗೆ ಬರುತ್ತೆ. ನೋಡಿ ಇಲ್ಲಿ ಹಾಗೆ ಒಂದು ಟೊಮೆಟೊ ಸಸಿ ಕೂಡ ಉಟ್ಕೊಂಡಿದೆ. ನೆಕ್ಸ್ಟ್ ಇದು ನೋಡಿ ಕೆಸುವಿನ ಸೊಪ್ಪು. ಈ ಮಲೆನಾಡು ಸೈಡ್ ಬಂದರೆ ನಿಮಗೆಲ್ಲ ಎಲೆನ ಸೊಪ್ಪು ಎಲ್ಲ ನೋಡ್ಬೋದು. ಕೆಸುವಿನ ಗಿಡ ಇದು. ಕೆಸುವಿನ ಸೊಪ್ಪನ್ನು ನಾವು ತುಂಬಾ ಯೂಸ್ ಮಾಡ್ತೀವಿ. ಕೆಸುವಿನ ಸೊಪ್ಪಿಂದ ಪತ್ರೊಡೆ ಮಾಡ್ತೀವಿ, ಕೆಸುವಿನ ಸೊಪ್ಪನ್ನು ತಿಂತೀವಿ. ಇದು ನೋಡಿ ಅವರೆಕಾಳು ಗಿಡ ಹಾಕಿದ್ವಿ, ಇನ್ನು ಕಾಯಿ ಬಿಟ್ಟಿಲ್ಲ, ಜಸ್ಟ್ ಚಿಗುರ್ತಾ ಇದೆ ನೋಡಿ. ಈ ಕಾಳುಗಳನ್ನು ನಾವು ತಿನ್ನೋದ್ರಿಂದ ನಮ್ಮಲ್ಲಿ ಪ್ರೋಟೀನ್ಸ್ ತುಂಬಾ ಡೆವಲಪ್ಮೆಂಟ್ ಆಗುತ್ತೆ. ನೋಡಿ ಇದು ಬದನೆ ಗಿಡ, ಬದನೆಕಾಯಿ ಅಲ್ಲಲ್ಲಿ ಬಿಟ್ಟಿದೆ, ಒಂದು ಬಿಳಿ ಬದನೆಕಾಯಿ ಬಿಟ್ಟಿದೆ ನೋಡಿ. ನಮ್ಮ ಮನೇಲಿ ತುಂಬಾ ಬದನೆಕಾಯಿ ಬಿಟ್ಟಿತ್ತು, ತಿಂದು ಬೇಜಾರಾಗಿಬಿಟ್ಟಿದ್ದೀವಿ ನಾವೀಗ. ಹಾಗೆ ಕಾಯಿ ಬಿಟ್ಕೊಂಡಿದೆ. ಇದು ಒಂದು ಕೆಂಪು ಬದನೆಕಾಯಿ. ನೆಕ್ಸ್ಟು ಇದು ಏನಂದರೆ ಅರಿಶಿನ ಗಿಡ. ಅರಿಶಿನ ಅಂತೂ ತುಂಬಾ ಅಂದರೆ ತುಂಬ ಹೆಲ್ತ್ಫುಲ್ ಇದೆ. ನಮ್ಗೆ ಅಡುಗೆಗೆ ಯೂಸ್ ಮಾಡೋದ್ರಲ್ಲದೆ ನಮ್ಮ ಸೌಂದರ್ಯವರ್ಧಕವಾಗಿ ಅರಿಶಿನವನ್ನು ಯೂಸ್ ಮಾಡ್ತೀವಿ. ಇದು ಅರಿಶಿನ ಗಿಡ ಇದೆಲ್ಲ, ಇದು ನಮ್ಮ ಮಳೆಗಾಲದಲ್ಲಿ ಹಾಕಿದ್ವಿ, ಇವಾಗೆಲ್ಲ ಬಿಟ್ಟಿದೆ ಕೆಳಗಡೆ. ಅರಿಶಿನವನ್ನು ಒಣಗಿದೆ ನೋಡಿ ಸೊಪ್ಪೆಲ್ಲ. ಅದು ಅರಿಶಿನವನ್ನು ತೆಗಿಬೇಕಾಗುತ್ತೆ. ತೆಗೆದವಾಗ ನಾನು ನಿಮಗೆ ತೋರಿಸ್ತೀನಿ. ಈ ಅರಿಶಿನ ಎಲೆ ಇದೆಯಲ್ಲ, ಅದೆಲ್ಲ ನಾವು ಮೀನು ಸಾಂಬಾರಿಗೆಲ್ಲ ಹಾಕ್ತೀವಿ, ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ. ಫಿಶ್ ಫ್ರೈ ಮಾಡಲಿಕ್ಕೆ ಕೂಡ ಅರಿಶಿನ ಎಲೆ ಯೂಸ್ ಮಾಡ್ತೀವಿ. ನೋಡಿ ಅರಿಶಿನ ಎಲ್ಲ ಒಣಗಿದೆ, ಇದನ್ನು ತೆಗೆದ್ತಾರೆ. ನೆಕ್ಸ್ಟ್ ಗಿಡ ಬಂದು ಇದೇನಂದರೆ ನಮ್ಮ ಸೈಡೇನು ಪಚವಾಲೆ ಗಿಡ ಅಂತ ಹೇಳ್ತಾರೆ. ಈ ಗಿಡನ ನೀವು ಆಲ್ರೆಡಿ ನೋಡಿರ್ತೀರೋ ಏನೋ ಗೊತ್ತಿಲ್ಲ. ಇದು ಒಂಥರ ತುಂಬ ಅಂದರೆ ತುಂಬ ಪರ್ಫ್ಯೂಮ್, ಸುಗಂಧ ದ್ರವ್ಯ ಸ್ಮೆಲ್ ಆ ಥರ ಚೆನ್ನಾಗಿರುತ್ತೆ ಇದ್ರ ಸ್ಮೆಲ್ಲು. ನೋಡಿ ಇದು ಫುಲ್ ಈ ಥರ ತುಳಸಿ ಗಿಡದ ಥರ ತೆನೆ ಬಿಟ್ಟಿರುತ್ತೆ. ಅಲ್ಲಲ್ಲಿ ತೆನೆ ಮತ್ತು ಎಲೆ ಕೂಡ ನಮ್ಮಲ್ಲಿ ಸೇಲ್ ಮಾಡ್ತಾರೆ. ಇದನ್ನು ತುಂಬ ಬೆಳೆದು ಸೇಲ್ ಮಾಡ್ತಾರೆ ಈ ಗಿಡವನ್ನು. ಇಲ್ಲಿ ನಮ್ಮ ಮನೇಲಿ ನಾನು ಒಂದು ಗಿಡ ಹಾಕ್ಕೊಂಡಿದ್ದೀನಿ. ಹಾಗೆ ದೀಪಾವಳಿಯಲ್ಲಿ ಹಬ್ಬದಲ್ಲೆಲ್ಲ ನಮ್ಮ ಮನೇಲಿ ಇದರಲ್ಲಿ ಏನು ತೋರಣ ಮಾಡಲಿಕ್ಕೆಲ್ಲ ಇದನ್ನು ಕಟ್ತಾರೆ ಬಾಗಿಲಿಗೆ, ಮತ್ತು ಎಲ್ಲ ಪಚ್ಚವಾಲೆ ಗಿಡ ಅಂತ ಹೇಳ್ತಾರೆ ಇದನ್ನು ಅದು ಹೇಳಿದ್ನಲ್ಲ, ಸೊಪ್ಪನ್ನು ಮತ್ತು ಇದ್ರ ಏನು ತೆನೆ ಇದೆಯಲ್ಲ ಅದನ್ನೆಲ್ಲ ಮಾರಾಟ ಮಾಡ್ತಾರೆ ಜಾಸ್ತಿ ಬೆಳೆದು. ಅದನ್ನು ಸುಗಂಧ ದ್ರವ್ಯ ಅಂದರೆ ಪರ್ಫ್ಯೂಮೆಲ್ಲ ರೆಡಿ ಮಾಡಲಿಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಆಯುರ್ವೇದಿಕದಲ್ಲಿ ಇದನ್ನು ತುಂಬಾ ಬಳಸ್ತಾರೆ. ನೆಕ್ಸ್ಟ್ ಈ ಗಿಡ ನೋಡಿ, ಈ ಗಿಡಕ್ಕೆ ಏನು ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ನೀವು ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ. ಇದು ನಮ್ಮ ಮನೆಯವರು ತಂದು ಹಾಕಿದ್ದಾರೆ. ಇದು ಏನೋ ಒಂದು ಆಯುರ್ವೇದಿಕ್ ಗಿಡನೇ ಅಂತ ಹೇಳಿ ತಂದು ಹಾಕಿದ್ದಾರೆ, ಏನಕ್ಕೂ ಯೂಸ್ ಆಗುತ್ತೆ ಅಂತ. ನಾನು ನೆಕ್ಸ್ಟ್ ನಿಮಗೆ ಇದನ್ನು ಸರ್ಚ್ ಮಾಡಿ ನಾನು ನಿಮಗೆ ಹೇಳ್ತೀನಿ. ನಿಮಗೇನಾದರೂ ಗೊತ್ತಿದೆ ಈ ಗಿಡಕ್ಕೆ ಏನಂತಾರೆ ಇದಕ್ಕೆ ಮಜ್ಜಿಗೆ ಗಿಡ ಅಂತಾರೆ ಅಂತ ನನಗನ್ಸುತ್ತೆ, ಬಟ್ ಅಷ್ಟು ಕಾನ್ಫಿಡೆಂಟಾಗಿ ನನಗೆ ಗೊತ್ತಿಲ್ಲ. ಈ ನೋಡಿ ಈ ಥರ ಕಾಯಿ ಬಿಡುತ್ತೆ, ಹಣ್ಣು ಕಾಯಿ ಎರಡೂ ಆಗುತ್ತೆ, ಮತ್ತು ಗಿಡದಲ್ಲಿ ಸೊಪ್ಪು ಕೂಡ ಇದೆ. ಇದಕ್ಕೆ ಏನು ಹೆಸರು ಹೇಳ್ತಾರೆ, ಮಜ್ಜಿಗೆ ಗಿಡ ಅಂತಾರಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನಾದ್ರು ಗೊತ್ತಿದ್ದರೆ ತಿಳಿಸಿ. ನೆಕ್ಸ್ಟ್ ಬಂದು ಇದು ತುಳಸಿ ಗಿಡ. ತುಳಸಿ ಗಿಡ ಅಂತೂ ಎಲ್ಲರ ಮನೇಲೂ ಇರುತ್ತೆ. ನಾವು ತುಳಸಿನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ಡೈಲಿ ಒಂದೊಂದು ತುಳಸಿ ಎಲೆ ತಿನ್ನೋದು ಆ ಥರ ಎಲ್ಲ ಬಿಟ್ಟಿಟ್ಕೊಂಡಿದ್ದೀನಿ. ಈಗ ಬಿಸಿಲಲ್ವ ಸ್ವಲ್ಪ ಬಿಟ್ಟಿಲ್ಲ, ಜಾಸ್ತಿ ಎಲೆ ಇಲ್ಲ ನೋಡಿ. ತುಳಸಿ ಅಂದರೆ ಬಿಳಿ ತುಳಸಿ ಇದೆ ನಮ್ಮ ಮನೆಯಲ್ಲಿ, ಕೃಷ್ಣ ತುಳಸಿ ಗಿಡ ಇಲ್ಲ, ಅದನ್ನು ತಂದು ಹಾಕ್ಕೋಬೇಕು ನಾನು. ನೆಕ್ಸ್ಟ್ ಲಾಸ್ಟ್ ಬಂದು ಇದೊಂದು ಪಪ್ಪಾಯಿ ಮರ ಇದೆ ನಮ್ಮ ಮನೇಲಿ. ಈ ಪಪ್ಪಾಯಿ ಎಲೆಯನ್ನು ಕೂಡ ನಾವು ತುಂಬಾ ಯೂಸ್ ಮಾಡ್ಬೋದು. ಪಪ್ಪಾಯಿ ಎಲೆಯನ್ನು ಯೂಸ್ ಮಾಡಿ ಬಂಗು, ಮುಖದಲ್ಲಿ ಕಲೆ ಎಲ್ಲ ಇದ್ದರೆ ಅದನ್ನು ಹೋಗಲಾಡಿಸ್ಬೋದು. ಅದನ್ನು ನಾನು ಒಂದು ರೆಮಿಡಿ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್. ಆಮೇಲೆ ನಮ್ಮಲ್ಲಿ ಪ್ಲೇಟ್ಲೆಟ್ಸ್ ಕೌಂಟ್ ಕಡಿಮೆ ಇದ್ದರೆ ಎಲ್ಲ ಪಪ್ಪಾಯಿ ಎಲೆ ಜ್ಯೂಸ್ ಮಾಡಿ ಕುಡಿದೆ ಅಂತ ಹೇಳ್ತಾರೆ. ಪಪ್ಪಾಯಿ ಹಣ್ಣು ಜಾಸ್ತಿ ತಿಂದೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಪಪ್ಪಾಯಿ ಮರ ಕೂಡ ನಾವು ಹಾಕ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಕಾಯಿ ಕೂಡ ಬಿಟ್ಟಿದೆ ಪಪ್ಪಾಯಿ. ನೋಡಿ ಬದನೆ ಗಿಡ ಅಂತೂ ತುಂಬಾ ಇದೆ, ಯೂಸೇ ಮಾಡ್ತಾ ಇಲ್ಲ ನಾವು. ಬದನೆಕಾಯಿ ಅಷ್ಟೊಂದು ಬಿಟ್ಟಿದೆ, ಮತ್ತು ಗಿಡ ಹಾಗೇ ಇದೆ, ಸ್ವಲ್ಪ ಒಣಗ್ತಾ ಇದೆ. ಇವಾಗೆಲ್ಲ ಬಿಸಿಲು ಬಂತಲ್ವ.